ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ವಿರುದ್ಧ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯಿಂದ ಕುಳೂರು ಸೇತುವೆ ಬಳಿ ಪ್ರತಿಭಟನೆ ನಡೆದಿದೆ. ಪೊಲೀಸ್ ಇಲಾಖೆಯ ಅನುಮತಿ ನಿರಾಕರಣೆ ನಡುವೆಯೂ ಪ್ರೊಟೆಸ್ಟ್ ನಡೆದಿದ್ದು, ಮಂಗಳೂರು ಪೊಲೀಸ್ ಕಮಿಷನರ್ಗೆ ಸವಾಲ್ ಹಾಕಿದ್ದಾರೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಟೋಲ್ಗೇಟ್ ಹೋರಾಟ ಸಮಿತಿ ಮುಖಂಡ ಮುನೀರ್ ಕಾಟಿಪಳ್ಳ, ಹೆದ್ದಾರಿ ಅವ್ಯವಸ್ಥೆಯಿಂದ ಸಾಕಷ್ಟು ಪ್ರಾಣಹಾನಿಯಾಗಿದೆ. ನಂತೂರು ಫ್ಲೈಓವರ್ ಕಾಮಗಾರಿಯನ್ನ ನಿಗದಿತ ಕಾಲಮಿತಿಯಲ್ಲಿ ಮುಗಿಸಬೇಕು. ಜನಪರ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಅನುಮತಿ ನೀಡಿಲ್ಲ. ಬಿಜೆಪಿ ಅಧಿಕಾರ ಅವಧಿಯಲ್ಲೂ ಇಷ್ಟು ದಬ್ಬಾಳಿಕೆ ನಡೆದಿರಲಿಲ್ಲ. ಮಂಗಳೂರಿನಲ್ಲಿ ಮಡ್ಕ, ಜೂಜು, ವೇಶ್ಯಾವಾಟಿಕೆ, ಮಸಾಜ್ ಪಾರ್ಲರ್ ದಂಧೆ ಮಿತಿ ಮೀರಿದೆ. ಮಿನಿ ವಿಧಾನಸೌಧದ ಎದುರೇ ಅಕ್ರಮ ದಂಧೆಗಳಿಗೆ ಅವಕಾಶ ನೀಡಲಿ. ಮುಂದಿನ ದಿನಗಳಲ್ಲಿ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವಿರುದ್ಧ ಕಮಿಷನರ್ ಹಟಾವೋ ಚಳುವಳಿಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಂಗಲ್ ನಂಬರ್ ನಡೀತಾ ಇದೆ, ಜೂಜುಗಳು ನಡೀತಾ ಇದೆ. ಇದೆಲ್ಲಕ್ಕೂ ಕೂಡ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ಕುಮ್ಮಕ್ಕಿದೆ. ನಾವು ಯಾವುದೇ ಪ್ರತಿಭಟನೆಗಳನ್ನ ಇಡೀ ಕಮಿಷನರ್ ವ್ಯಾಪ್ತಿಯಲ್ಲಿ ರೇಷನ್ ಕಾರ್ಡ್ ಇದ್ದಿರ್ಬೋದು, ಕುಡಿಯುವ ನೀರು ಇದ್ದಿರ್ಬೋದು, ರಸ್ತೆ ಇರ್ಬೋದು, ಬೇರೆಲ್ಲೂ ಮಾಡುವಂಗಿಲ್ಲ. ಬಂದು ನಾವು ಮಿನಿ ವಿಧಾನಸೌಧದ ಮುಂದೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ದಂಧೆಗಳನ್ನು ಕೂಡ ಅಲ್ಲೇ ಮಾಡಿಸ್ಲಿ. ಏನಿದೆ ಮಸಾಜ್ ಪಾರ್ಲರು, ಸ್ಪೀಡ್ ದಂಧೆ, ಅಕ್ರಮ ಮರಳು ದಂಧೆ, ಬೆಟ್ಟಿಂಗ್ ದಂಧೆ, ಇದೆಲ್ಲವನ್ನು ಕೂಡ ಒಂದೊಂದು ಟೆಂಟ್ ಹಾಕಿ ಕೊಡ್ಲಿ ಅವರು ಇಲ್ಲಿ ಮಿನಿ ವಿಧಾನಸೌಧ ಮುಂದೆ. ಅದೇ ನಡೀಲಿ. ಏನಿದು ಮಂಗಳೂರಿನಲ್ಲಿ ಜನರ ಹೋರಾಟಗಳಿಗೆ ಏನು ಬೆಲೆ ಇಲ್ವಾ? ನಾವೇನು ತೀವ್ರವಾದಿ ಸಂಘಟನೆಗಳ ನಮ್ಮನ್ನು ನೋಟಿಸ್ ಕೊಟ್ಟು ಬೆಳಿಗ್ಗೆ ನನ್ನ ಮನೆಗೆ ಪೊಲೀಸ್ ಕಳಿಸಿದ್ದಾರೆ. ಇವತ್ತು ಏನು ನಾವು ಉಗ್ರಗಾಮಿಗಳ ಟೋಲ್ಗೇಟ್ನ ತೆರವುನಂತ ಹೋರಾಟವನ್ನು 6 ವರ್ಷಗಳ ಕಾಲ ನಡೆಸಿದ್ದೀವಿ. ಬಿಜೆಪಿ ಸರ್ಕಾರ ಇರುವಾಗಲೂ ಇಷ್ಟು ನಮ್ಮ ಮೇಲೆ ದಬ್ಬಾಳಿಕೆ ಆಗಿರಲಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ನೀತಿಗಳನ್ನು ಇವರು ಜಾರಿಗೊಳಿಸ್ತಾ ಇದ್ದಾರೆ. MP MLAಗಳಿಗೆ ಬೇಜಾರಾಗುವಂಥ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಬಿಜೆಪಿಯವರಾದರೆ ರಸ್ತೆ ತಡೆ ಮಾಡಿ ದಿನನಿತ್ಯ ಕಾರ್ಯಕ್ರಮಗಳನ್ನು ಅನುಮತಿ ಇಲ್ಲದೆ ಮಾಡಬಹುದು. ನಾವು ಜನಪರರು ಯಾವುದೋ ಜನರ ಬೇಡಿಕೆ ಇಟ್ಕೊಂಡು ಒಂದು ಸಾಂಕೇತಿಕ ಧರಣಿ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಅನುಮತಿ ಇಲ್ಲ ಅಂದರೆ ಮನೋಸ್ಥಿತಿಯನ್ನು, ಫ್ಯಾಸಿಸ್ಟ್ ಮನೋಭಾವವನ್ನು ನಾವು ಒಪ್ಪೋ ಪ್ರಶ್ನೆ ಇಲ್ಲ. ನಾವು ಮುಂದಿನ ಹೋರಾಟ ರೇಷನ್ ಕಾರ್ಡ್ ಇರಲಿ, ಕುಡಿಯುವ ನೀರು ಇರಲಿ, ರಸ್ತೆ ಹೊಂಡ ಇರಲಿ, ನಾವು ಕಮಿಷನರ್ ಕಚೇರಿಗೆ ಮೆರವಣಿಗೆ ಹೋಗಿ ಅವರಿಗೆ ಮನವಿ ಕೊಡುವಂಥ ಪ್ರತಿಭಟನೆಯನ್ನು ಮಾಡ್ತೀವಿ. ಮತ್ತು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನು ಮಂಗಳೂರಿಂದ ವರ್ಗಾವಣೆ ಮಾಡಬೇಕು. ಕಮಿಷನರ್ ಅನುಪಮ್ ಅಗರ್ವಾಲ್ ಹಟಾವೋ ಚಳವಳಿಯನ್ನು ಕೂಡ ನಾವು ಹಮ್ಮಿಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕಮಿಷನರ್ಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ.